ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈ ಒಂದು ಧ್ಯಾನದಲ್ಲಿ ನಮಗೆ ಅನುಗ್ರಹವನ್ನ ಕೊಡ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ, ಧ್ಯಾನ ಅಂತಂದ್ರೆ ಏನು? ಧ್ಯಾನ ಅಂತ ಹೇಳಿದ್ರೆ ನಾವು ಏನೂ ಮಾಡುವುದಲ್ಲ, ನಮ್ಮ ಪ್ರಯತ್ನ ಏನೂ ಇರಬಾರ್ದು, ತನಗೆ ತಾನೇ ಧ್ಯಾನ ಘಟಿಸ್ಬೇಕು. ಅದನ್ನ ನಾವು ಧ್ಯಾನ ಅಂತ ಹೇಳ್ತೀವಿ. ಉಸಿರು ಒಳಗಡೆ ತಗೊಳ್ತೀವಿ, ಉಸಿರು ಹೊರಗಡೆ ಬಿಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಇದೆಲ್ಲ ಏನಾಗುತ್ತೆ? ಇದೆಲ್ಲ ಕ್ರಿಯೆ ಆಗ್ತಾ ಇರುತ್ತೆ. ನಮ್ ಕೆಲ್ಸ ಏನು ಅಂತ ಹೇಳಿದ್ರೆ ನಮ್ಮ ಉಸಿರನ್ನ ನೋಡ್ಬೇಕು, ಸುಮ್ನೆ ನಾವು ಕೂತ್ಕೊಂಡಿರ್ಬೇಕಷ್ಟೇ. ತನ್ನ ಪಾಡಿಗೆ ತಾನೇ ಅದು ಏನೆಲ್ಲ ಘಟಿಸುತ್ತಲ್ಲ ಅದನ್ನ ಧ್ಯಾನ ಅಂತ ಹೇಳ್ತೀವಿ. ನಾವು ಏನನ್ನೂ ಕೂಡ ನನ್ಗೆ ಇದು ಕಾಣಿಸ್ಲಿಲ್ಲ, ಅದು ಕಾಣಿಸ್ಲಿಲ್ಲ, ಇದಾಗ್ತಾರ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಬಣ್ಣ ಕಾಣಿಸ್ತಾ ಇಲ್ಲ, ಏನು ಅನುಭವಕ್ಕೆ ಬರ್ತಾ ಇಲ್ಲ ಅಂತ ನಾವು ಚಿಂತೆಯನ್ನ ಮಾಡಬಾರ್ದು. ಜಸ್ಟ್ ನಾವು ನಮ್ಮ ಮೂಗಿನ ತುದಿಯಲ್ಲಿ ನಾವು ಉಸಿರನ್ನ ಗಮನಿಸ್ಬೇಕಾದ್ರೆ ಹೇಗೆ ಗಮನಿಸ್ಬೇಕು? ನಮ್ಮ ಮೂರನೇ ಕಣ್ಣಿನಿಂದ ನಾವು ಗಮನಿಸ್ಬೇಕು ಅಷ್ಟೇ. ಅಂದ್ರೆ ಈ ಎರಡು ನಮ್ಮ ಶಾರೀರಿಕವಾಗಿರುವಂತಹ ಚರ್ಮಚಕ್ಷುವನ್ನ ಮುಚ್ಚಬೇಕು. ಆಗ ನಮ್ಮ ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ಕಾಣಿಸ್ತಾ ಬರ್ತಾ ಇರುತ್ತೆ. ಮತ್ತೆ ಧ್ಯಾನದ ಅನುಭವ ಇದೆಯಲ್ಲ, ಅದು ಕಾಣಿಸುತ್ತಾ? ಕಾಣಿಸೋದಿಲ್ಲ. ಅದು ಅನುಭವಕ್ಕೆ ಬರುತ್ತೆ ನಮ್ಗಷ್ಟೇ. ಆ ಅನುಭವನ ನಾವು ಅನುಭವಿಸ್ಬೇಕು. ಈಗ ಹಣ್ಣು ಒಂದು ತಿಂದಾಗ ಆ ಸಿಹಿ ಹೇಗಿದೆ ಅಂತ ಹೇಳಿ ತೋರ್ಸಕ್ಕಾಗತ್ತ ನಮ್ಗೆ? ತೋರ್ಸಕ್ಕಾಗಲ್ಲ. ಆದ್ರೆ ಅದ್ರ ಸಿಹಿಯನ್ನ ನಾವೇನ್ ಮಾಡ್ಬೋದು? ಅನುಭವಿಸ್ಬೋದು. ಹೌದಲ್ವಾ? ಆ ಒಂದು ಧ್ಯಾನವನ್ನು ನಾವು ನೋಡೋದಿಕ್ ಕಾಣಿಸೋದಿಲ್ಲ, ಅನುಭವನ ತಗೊಳ್ಬೇಕಾಗತ್ತೆ. ಮತ್ತೆ ಧ್ಯಾನದಲ್ಲಿ ನಾವು ಸ್ಥಿತಿಗಳನ್ನ ಗಮನಿಸ್ಕೊಳ್ಬೇಕು. ಯಾವ ತರ? ನಮ್ಮ ಒಂದು ಧ್ಯಾನದಲ್ಲಿ ನಮ್ಗೆ ಏನೇನ್ ಆಗ್ತಾ ಇದೆ? ನನಗೆ ದುಃಖ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಶಾಂತಿ ಬರ್ತಾ ಇದೆಯಾ? ಆನಂದ ಆಗ್ತಾ ಇದೆಯಾ? ಈ ಒಳಗಡೆ ಏನು ನನಗೆ ಕಾಣಿಸ್ತಾ ಇದೆ, ಯಾವ ಸ್ಥಿತಿ ನನ್ನಲ್ಲಿ ಇದೆ ಅಂತ ನಾವು ಅದನ್ನ ನೋಡ್ಬೇಕು ಅಷ್ಟೇ. ಇನ್ನೇನು ನಾವು ಮಾಡುವ ರೀತಿಯಲ್ಲಿ ಇಲ್ಲ. ಕೆಲವೊಮ್ಮೆ ಧ್ಯಾನ ಮಾಡ್ಬೇಕಾದ್ರೆ ಏನಾಗುತ್ತೆ? ನಮ್ಗೆ ಹೀಟ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ, ಸ್ವಲ್ಪ ಬಾಡಿ ಹೆವಿ ಆದಂಗ ಆಗುತ್ತೆ. ಕೆಲವು ಸಲ ನೋವು, ಕಾಲಲ್ಲಿ ನೋವುಗಳಿದ್ರೆ ನೋವು ಜಾಸ್ತಿ ಆಗುತ್ತೆ. ಇದೆಲ್ಲ ಏನಕ್ಕೆ ಅಂದ್ರೆ ಇಟ್ಸ್ ಎನರ್ಜಿ. ಅದು ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗ್ತಾ 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 ನಮ್ಗೆ ಒಂದು ನಮ್ಮ ಬಾಡಿ ಒಂದು ಸಮಸ್ಥಿತಿಗೆ ಬರುತ್ತೆ. ಧ್ಯಾನ ಮಾಡ್ತಾ 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 ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಮ್ಮಲ್ಲೇ ಶಾಂತಿ ಬರುತ್ತೆ. ತುಂಬಾ ಕಡಿಮೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ನಾನು ಒಬ್ಳೆ ಕೂತ್ಕೋಬೇಕು ಯಾವಾಗ್ಲೂ ಅಂತ ಅನ್ಸುತ್ತೆ. ಅದು ಆ ಸ್ಥಿತಿ ನಿಮ್ಗೆ ಬರುತ್ತೆ. ಬರ್ತಾ 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 ನಿಮ್ಗೆ ಧ್ಯಾನವನ್ನ ಕಲಿತಾ ಕಲಿತಾ ನಿಮ್ಗೆ ಅದು ಅನುಭವಕ್ಕೆ ನಿಮ್ಗೆ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವ್ ಹೊರಗಡೆ ಎಲ್ಲ ನೋಡಿರ್ಬೋದು ನೀವು. ಧ್ಯಾನ ಪ್ರತಿಯೊಬ್ಬರಿಗೂ ಧ್ಯಾನ ಮಾಡಕ್ ಇಷ್ಟ. ಪ್ರತಿಯೊಬ್ರು ಧ್ಯಾನವನ್ನ ಕಲಿಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರು 1 ನಿಮಿಷ 5 ನಿಮಿಷದ ಮೇಲೆ ಕುತ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಚಡಪಡಿಸ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ಬಂದಂತವ್ರು ಅರ್ಧ ಗಂಟೆ ಆದ್ರೂನು 1 ಅವರ್ ಆದ್ರೂನು ಧ್ಯಾನ ಮುಗ್ದೋಯ್ತಾ, ಧ್ಯಾನ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ ಅವರಿಗೆ. ಎಂತ ಅದ್ಭುತ ಅಲ್ವಾ?
ಮತ್ತೆ ಸಾಮೂಹಿಕವಾಗಿ ನಾವು ಧ್ಯಾನವನ್ನ ಯಾಕೆ ಮಾಡ್ಬೇಕು, ಎಲ್ಲರೂ ಯಾಕೆ ಸೇರ್ಬೇಕು ಅಂತ ಹೇಳಿ. ನಾನು ಒಬ್ಳೆ ಮಾಡಿದ್ರೆ ಏನಾಗುತ್ತೆ, ಅರ್ಧ ಗಂಟೆ ಆಗುತ್ತೆ. ಇಲ್ಲಿ ನಾವು 6 ಜನ ಸೇರ್ಕೊಂಡ್ ಮಾಡಿದಾಗ ಎಷ್ಟಾಗತ್ತೆ, 3 ಗಂಟೆ ಆಗತ್ತೆ, 5 ಗಂಟೆ ಆಗತ್ತೆ. ಆ 5 ಗಂಟೆ ಸಮಯದ ಧ್ಯಾನ ಒಟ್ಟಿಗೆ ಅರ್ಧ ಗಂಟೆಲಿ ಮುಗಿದೋಗುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ಏನ್ ಹೇಳೋದು, ಸಾಮೂಹಿಕವಾಗಿ, ಸಾಮೂಹಿಕವಾದ ಸತ್ಸಂಗದಲ್ಲಿ, ಸಾಮೂಹಿಕವಾದ ಭಜನೆಯಲ್ಲಿ, ಸಾಮೂಹಿಕವಾದ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಚೈತನ್ಯದ ಎನರ್ಜಿಯ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಈ ಒಂದು ಸಮಯವನ್ನ ನಮಗಾಗಿ ಅಂತ ಹೇಳಿ ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ನೀವೇ ನಿಮ್ಮ ಅನುಭವಗಳನ್ನ ನಮ್ಗೆ ಶೇರ್ ಮಾಡ್ತಾ ಬರ್ತೀರಾ. ಈಗ ನಾವು ಒಂದು ಸುಂದರವಾದಂತಹ ಧ್ಯಾನವನ್ನ ಮಾಡೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತೇನೆ. ಕೈಗಳನ್ನ ಧ್ಯಾನ ಮಾಡ್ಬೇಕಾದ್ರೆ ಕೈಗಳನ್ನ ಒಂದರ ಒಳಗಡೆ ಒಂದು ಸೇರಿಸಿ ನಿಮ್ಮ ತೊಡೆಯ ಮೇಲೆ ಕೋಮಲತೆಯಿಂದ ಇಟ್ಕೊಳ್ಳಿ. ಕಣ್ಣುಗಳನ್ನ ಕೋಮಲತೆಯಿಂದ, ಪ್ರೀತಿಯಿಂದ ನಿಧಾನವಾಗಿ ಮುಚ್ಚಿರಿ. ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಒಳಗೆ ಬರುವಂತಹ ಉಸಿರು ತಣ್ಣನೆಯ ಅನುಭವವನ್ನ ತಗೊಂಡ್ ಬರ್ತಾ ಇದೆ ನೋಡಿ. ಹೊರಗೆ ಹೋಗುವಂತಹ ಉಸಿರು ಬೆಚ್ಚಗಿನ ಅನುಭವವನ್ನ ತಗೊಂಡ್ ಬರ್ತಾ ಇದೆ. ಅನುಭವಿಸಿ ನೋಡ್ಬೇಕು. ಒಳಗೆ ಬರುವಂತಹ ಉಸಿರು ಆ ಪರಮಾತ್ಮನ ಚಿನ್ನದ ಬಣ್ಣದ ಶಕ್ತಿಯನ್ನ ತಗೊಂಡು ಒಳಗಡೆ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ಚೈತನ್ಯದಿಂದ ತುಂಬಿಕೊಂಡಿದೆ. ಹೊರಗೆ ಹೋಗುವಂತಹ ಉಸಿರು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಪರಮಾತ್ಮನ ಚೈತನ್ಯ ತುಂಬಿದ ಉಸಿರು ಒಳಗೆ ಬರ್ತಾ ಇದೆ. ಬಂದು ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ಮಾಡಿದೆ. ಹೊರಗೆ ಹೋಗುವಂತಹ ಉಸಿರು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಾಡಿಗಳಲ್ಲೆಲ್ಲ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ನಿಧಾನವಾಗಿ ನೋಡ್ಬೇಕು, ನೋಡ್ತಾನೇ ಇರ್ಬೇಕು. ಆ ಉಸಿರನ್ನ ನೀವು ನೋಡ್ತಾ ಇರ್ಬೇಕು.
ನಮ್ಮ ಎಲ್ಲಾ ಗಮನವನ್ನ ನಮ್ಮ ಎರಡು ಕಣ್ಣುಗಳ ಮಧ್ಯೆ ಇರುವಂತಹ ಉಬ್ಬಿನ ಮಧ್ಯದಲ್ಲಿರುವಂತಹ ಆಗ್ನೇಯ ಚಕ್ರದ ಕಡೆಗೆ ತಗೊಂಡು ಬರ್ಬೇಕು. ನಿಧಾನವಾಗಿ ನಮ್ಮ ಆಗ್ನೇಯ ಚಕ್ರವನ್ನ ನೀವು ನೋಡ್ತಾ ಬನ್ನಿ. ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೇತನದ ಶಕ್ತಿಯು ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದೆ, ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ಹಾಗೆ ನಮ್ಮ ಗಮನವನ್ನ ನಮ್ಮ ನೆತ್ತಿಯ ಮೇಲೆ ಇರುವಂತಹ ಸಹಸ್ರಾರ ಚಕ್ರದ ಕಡೆಗೆ ತಂದು ನಿಲ್ಲಿಸೋಣ. ನಮ್ಮ ಗಮನ ಎಲ್ಲವೂ ಕೂಡ ನಮ್ಮ ಶಿರದ ತುದಿಯ ಭಾಗದಲ್ಲಿ ನೋಡೋಣ. ನಿಧಾನವಾಗಿ ನಮ್ಮ ಸಹಸ್ರಾರ ಚಕ್ರವನ್ನ ಗಮನಿಸ್ತಾ ಬನ್ನಿ. ಸಹಸ್ರಾರ ಚಕ್ರದಿಂದ ಹಾಗೆ ಮೇಲೆ ನಮ್ಮ ಆಕಾಶವನ್ನ ನೋಡ್ತಾ ಬನ್ನಿ. ಆಕಾಶದಲ್ಲಿ ಪೂರ್ಣ ಚಂದ್ರಮನ ಕಾಂತಿಯು ಪ್ರಕಾಶವಾಗಿ ಕಾಣಿಸ್ತಾ ಇದೆ. ಕಲ್ಪನೆಯನ್ನ ಮಾಡಿ ಹಾಗೆ ಅದನ್ನ ನೋಡ್ತಾ ಬನ್ನಿ. ಪೂರ್ಣ ಚಂದ್ರಮನ ಆ ಹುಣ್ಣಿಮೆಯ ಕಾಂತಿ ಬೆಳಕು ನಿಧಾನವಾಗಿ ಸುಂದರವಾದಂತಹ ಬೆಳಕು, ರಮಣೀಯವಾದಂತಹ ಬೆಳಕು, ಶಾಂತವಾದಂತಹ ಬೆಳಕು, ಪ್ರಕಾಶಮಯವಾದಂತಹ ಬೆಳಕು ನಿಧಾನವಾಗಿ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ತುಂಬಿಕೊಂಡಿದೆ. ನಮ್ಮ ಕ್ರೌನ್ ಚಕ್ರವೆಲ್ಲವೂ ಕೂಡ ಆ ಚಂದ್ರನ ಕಾಂತಿಯಿಂದ ಆವೃತಗೊಂಡಿದೆ. ಸಹಸ್ರಾರ ಚಕ್ರವೆಲ್ಲವೂ ಕೂಡ ಬೆಳಕಿನಿಂದ ತುಂಬಿ ಹೋಗಿದೆ. ಆ ಹುಣ್ಣಿಮೆ ಚಂದ್ರನ ಪೂರ್ಣ ಚಂದ್ರಮನ ಆ ಪ್ರಜ್ವಲದ ಬೆಳಕು, ಪ್ರಕಾಶವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಕೆಲವರಿಗೆ ಶರೀರವೆಲ್ಲವೂ ಕೂಡ ಭಾರ ಆಗುತ್ತೆ, ಕೆಲವರಿಗೆ ತುಂಬಾ ಹೆವಿ ಅನ್ಸುತ್ತೆ. ನಮ್ಮ ಕ್ರೌನ್ ಚಕ್ರ ಎಲ್ಲವೂ ಕೂಡ ಹುಣ್ಣಿಮೆಯ ಬೆಳಕು ಇಲ್ಲ, ಆ ಬೆಳಕೇ ಆಗಿದೆ. ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು, ಅದ್ಭುತವಾದಂತಹ ಆ ತಣ್ಣನೆಯ ಆ ಶಾಂತವಾದಂತಹ ಬೆಳಕು ತುಂಬಿಕೊಂಡಿದೆ. ಹಾಗೆ ಆ ಸಹಸ್ರಾರ ಚಕ್ರವನ್ನು ನೀವು ಗಮನಿಸ್ತಾ ಬಂದ್ರೆ ಆ ಬೆಳಕಿನಲ್ಲಿ, ಆ ಕಾಂತಿಯಲ್ಲಿ, ನಮ್ಮ ಕ್ರೌನ್ ಚಕ್ರದಲ್ಲಿ ಕಮಲದ ಹೂವು
ಕಾಣಿಸ್ತಾ ಇದೆ. ಗುಲಾಬಿ ಬಣ್ಣದ ಅರಳಿದಂತ ಕಮಲವು ನಮ್ಮ ಕ್ರೌನ್ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಸಾವಿರ ದಳದ ಗುಲಾಬಿ ಬಣ್ಣದ ಪ್ರಕಾಶವಾದಂತಹ ಸುಂದರವಾದಂತಹ ಕಮಲ ನಮ್ಮ ಕ್ರೌನ್ ಚಕ್ರದಲ್ಲಿ ಅರಳಿದೆ. ಆ ಕಮಲದ ಹೂವನ್ನ ಹಾಗೇ ನೋಡ್ತಾ ಬನ್ನಿ. ನೋಡ್ತಾ ಇದ್ದಾಗ ಅಲ್ಲಿ ಒಂದು ದಿವ್ಯ ಚೇತನ, ಚಿನ್ನದ ಬಣ್ಣದ ಆ ಬ್ರಹ್ಮದೇವ ಅಲ್ಲಿ ವಿರಾಜಮಾನರಾಗಿದ್ದಾರೆ. ಶರೀರವೆಲ್ಲವೂ ಕೂಡ ಆ ಗುಲಾಬಿ ಬಣ್ಣದ ಪ್ರಕಾಶ, ಆ ಬೆಳಕಿನ ಪ್ರಕಾಶದಿಂದ ತುಂಬಿ ಹೋಗಿದೆ. ಬ್ರಹ್ಮದೇವ ವಿರಾಜಮಾನರಾಗಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ವಿರಾಜಮಾನರಾಗಿದ್ದಾರೆ. ತಮ್ಮ ಎರಡೂ ಕೈಗಳನ್ನ ತೆಗೆದು ಆಶೀರ್ವಾದವನ್ನ ಮಾಡುತ್ತಿದ್ದಾರೆ. ಆ ಚಿನ್ನದ ಬಣ್ಣದ ಆಶೀರ್ವಾದದ ಬೆಳಕು ಇಡೀ ಶರೀರವನ್ನೆಲ್ಲ ಕೂಡ, ಕ್ರೌನ್ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಕ್ರೌನ್ ಚಕ್ರವು ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ. ಕೆಲವರಿಗೆ ಹೀಟ್ ಆಗ್ತಾ ಇದೆ. ಆ ಆಶೀರ್ವಾದದ ಚೇತನವು ನಮ್ಮ ಕ್ರೌನ್ ಚಕ್ರವನ್ನೆಲ್ಲ ಕೂಡ ಆ ಚೇತನದಿಂದ, ಆ ಪರಮಾತ್ಮನ ಶಕ್ತಿಯಿಂದ ತುಂಬಿಕೊಂಡಿದೆ. ಆ ಚಿನ್ನದ ಬಣ್ಣದ ಬ್ರಹ್ಮದೇವರ ನಿಧಾನವಾಗಿ ಆಶೀರ್ವಾದದ ಬೆಳಕು ನಮ್ಮ ಆಗ್ನೇಯ ಚಕ್ರವನ್ನ, ಎರಡು ಕಣ್ಣುಗಳ ಮಧ್ಯದಲ್ಲಿರುವಂತಹ ನಮ್ಮ ಆಗ್ನೇಯ ಚಕ್ರವನ್ನ ತುಂಬಿಕೊಂಡಿದೆ. ಆಗ್ನೇಯ ಚಕ್ರವೂ ಕೂಡ ಆಶೀರ್ವಾದದ ಚಿನ್ನದ ಬಣ್ಣದ ಬೆಳಕಿನಿಂದ ತುಂಬಿ ಹೋಗಿದೆ. ಕೆಲವರಿಗೆ ಬಿಳಿಯದಾದಂತಹ ಆ ದಿವ್ಯ ಬೆಳಕು ಕಾಣ್ತಾ ಇದೆ. ಆ ದಿವ್ಯ ಚೇತನದ ಬೆಳಕು, ಆ ಪರಮಾತ್ಮನ ಆಶೀರ್ವಾದವು, ಆ ಪರಮಾತ್ಮನ ಚೈತನ್ಯವು ಹರಡುತ್ತಾ ನಮ್ಮ ಗಂಟಲಿನಲ್ಲಿರುವಂತಹ ವಿಶುದ್ಧಿ ಚಕ್ರವನ್ನ ತುಂಬಿಕೊಂಡಿದೆ. ಕ್ರೌನ್ ಚಕ್ರ, ಆಗ್ನೇಯ ಚಕ್ರ, ವಿಶುದ್ಧಿ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ಚೈತನ್ಯದಿಂದ, ದಿವ್ಯ ಶಕ್ತಿಯಿಂದ ತುಂಬಿಕೊಂಡಿದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ ಪ್ರಕಾಶ. ಆಶೀರ್ವಾದವನ್ನು ನೀಡಿದಂತ ಆ ಬ್ರಹ್ಮದೇವ ನಿಧಾನವಾಗಿ ನಮ್ಮ ಹೃದಯ ಕಮಲದಲ್ಲಿ
ವಿರಾಜಮಾನರಾಗಿ ಕುಳಿತಿದ್ದಾರೆ. ಹೃದಯ ಕಮಲದಲ್ಲಿ ಬಂದು ಸ್ಥಾಪನೆಗೊಂಡಿದ್ದಾರೆ. ನಮ್ಮ ಹೃದಯ ಕಮಲದಲ್ಲಿರುವಂತಹ ಎಲ್ಲಾ ದೇವಗಣ ನೋಡಿ, ನಿಮ್ಮ ಹೃದಯ ಕಮಲವನ್ನ ನೋಡಿದಾಗ ನಿಮ್ಮ ಗುರುಗಳು, ನಿಮ್ಮ ಕುಲದೇವರು, ತಂದೆ ತಾಯಿ, ಗುರುಗಳು, ಯಾರ ರೂಪದಲ್ಲಿ ನನ್ನನ್ನ ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಆ ಎಲ್ಲಾ ದೇವಗಣಗಳು ಬ್ರಹ್ಮ ದೇವನ ರೂಪದಲ್ಲಿರುವಂತಹ ನಮ್ಮ ಚೇತನವನ್ನ ಸ್ವಾಗತ ಮಾಡುತ್ತಿದ್ದಾರೆ. ಹೂವಿನ ಮಾಲೆಗಳಿಂದ ಹೇ ದಿವ್ಯ ಆತ್ಮ, ಹೇ ಪರಮೇಶ್ವರನ ಆತ್ಮ, ನಿನಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇಲ್ಲಿಗೆ ನಿಮಗೆ ಸ್ವಾಗತ. ಹೇ ದಿವ್ಯ ಆತ್ಮ, ಹೇ ಪರಮಾತ್ಮನ ಆತ್ಮವೇ, ನಮ್ಮಲ್ಲಿಗೆ ನಿಮಗೆ ಸ್ವಾಗತ. ಹೇ ದಿವ್ಯ ಆತ್ಮ, ಪರಮಾತ್ಮನ ಆತ್ಮ, ನಮ್ಮಲ್ಲಿಗೆ ನಿಮಗೆ ಸ್ವಾಗತ. ಗಂಟೆಯ ನಾದ, ದಿವ್ಯ ಜ್ಯೋತಿಯ ಬೆಳಕು, ಕೆಲವರಿಗೆ ಪರಿಮಳ, ಶ್ರೀಗಂಧದ ಪರಿಮಳ, ಕೆಲವರಿಗೆ ಬೆಳಕಿನ ರೂಪದಲ್ಲಿ, ವಿರಾಜಮಾನರಾಗಿದ್ದಾರೆ. ನಮ್ಮ ದಿವ್ಯ ಚೇತನವನ್ನ ಎಲ್ಲರೂ ಕೂಡ ಗಂಟೆಯ ನಾದದಿಂದ, ಹೂವುಗಳಿಂದ, ಆನಂದದಿಂದ ಎಲ್ಲಾ ದೇವಗಣಗಳು ಸ್ವಾಗತಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಿಮಗೆ ಏನು ಬೇಕು ಅದನ್ನ ನೀವು ಪ್ರಾರ್ಥನೆ ಮಾಡಿದ್ರೆ, ಕೇಳಿಕೊಂಡರೆ ಅದು ನಿಜವಾಗಲೂ ನೆರವೇರುತ್ತದೆ. ಕೇಳ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಕೆಲವರಿಗೆ ಅಳು ಬರ್ತಾ ಇದೆ, ತುಂಬಾ ದುಃಖ ಆಗ್ತಾ ಇದೆ. ನಿಮಗೇನ್ ಬೇಕು ಅದನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಈ ಎಲ್ಲಾ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೇತನ ಎಲ್ಲವನ್ನು ನೋಡ್ತಾ ಇದ್ದೇನೆ.
ಎಲ್ಲೆಲ್ಲೂ ಬೆಳಕು, ಬೆಳಕು, ಬೆಳಕು. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇರುವಂತ ನಮ್ಮ ಚೇತನ ನಿಧಾನವಾಗಿ ಆ ಪರಮಾತ್ಮನ ಆಶೀರ್ವಾದವನ್ನ, ಆ ಚಿನ್ನದ ಬಣ್ಣದ ಆಶೀರ್ವಾದವನ್ನ ಶರೀರವನ್ನೆಲ್ಲ ಆವರಿಸಿಕೊಂಡಿದೆ. ಆ ಹೃದಯ ಕಮಲದಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಶಕ್ತಿಯು ನಾಲ್ಕು ಕಡೆಗಳಲ್ಲಿಯೂ ಕೂಡ ತುಂಬಿಕೊಂಡಿದೆ. ಈ ಹೃದಯ ಕಮಲದ ಬೆಳಕು ಇಡೀ ಶರೀರವನ್ನೆಲ್ಲ ಕೂಡ ಪ್ರಕಾಶಮಯವಾಗಿ ದಿವ್ಯ ಶಕ್ತಿಯಿಂದ ತುಂಬಿಕೊಂಡಿದೆ. ಶರೀರವೆಲ್ಲವೂ ಕೂಡ ಆ ಚೇತನದಿಂದ ಆವರಿಸಿಕೊಂಡಿದೆ. ಈ ಎಲ್ಲಾ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ಚೇತನವು ನಿಧಾನವಾಗಿ ನೋಡ್ತಾ 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 ಸ್ವಾಭಾವಿಕವಾಗಿ ತನ್ನ ಮೂಲ ಸ್ಥಾನಕ್ಕೆ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ನಮ್ಮ ಸ್ವಾಭಾವಿಕ ಸ್ಥಿತಿಗೆ ಬಂದು ನಮ್ಮ ಕೋಣೆಯಲ್ಲಿರುವಂತಹ ಶಬ್ದಗಳನ್ನ ಗಮನಿಸಿ. ಕಣ್ಣನ್ನ ತೆಗಿಬಾರ್ದು. ನಿಧಾನವಾಗಿ ಶಬ್ದಗಳನ್ನ ಗಮನಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ. ಕೈಗಳನ್ನ ಕಣ್ಣಿನ ಮೇಲೆ ತುಂಬಿಸ್ಕೊಂಡು ಆ ಕೈಗಳಲ್ಲಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಯನ್ನ ನಮ್ಮ ಮುಖದಲ್ಲೆಲ್ಲ ತುಂಬಿಸ್ಕೊಂಡು ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ, ಕೆಲವೊಂದು ಕಣ್ಣು ತೆಗೆಯಕ್ಕಾಗೋದಿಲ್ಲ, ನಮಸ್ಕಾರ ಮುದ್ರೆಯಲ್ಲಿ ಬಂದು, ಹೇ ಪರಮಾತ್ಮ, ಶುದ್ಧ ಮನಸ್ಸಿನಿಂದ ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿ ನೆಲೆಸಿರುವ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹೇ ಪರಮಾತ್ಮ, ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ನನ್ನಿಂದ ನಕಾರಾತ್ಮಕ ಎನರ್ಜಿ ಉತ್ಪತ್ತಿಯಾಗಿದ್ದರೆ ನಾನು ಕ್ಷಮೆಯನ್ನ ಕೇಳುತ್ತೇನೆ. ಹಾಗೆ ನನ್ನ ಮೇಲೆ ಬೇರೆಯವರಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ದರೆ ಅವರನ್ನು ನಾನು ಕ್ಷಮಿಸುತ್ತೇನೆ. ಹರೇ ರಾಮ, ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೀರಿ.